ನಿಧಿ ಆಪ್ಗೆ ನಿಕಟ್ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ನನ್ನ ಎರಡು ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿರ್ತಕ್ಕಂಥ ಚಿಕ್ಕಬಳ್ಳಾಪುರ KSRTC ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ, ನಮ್ಮ ಸಂಘಟನೆಯ ಕಾರ್ಯಾಧ್ಯಕ್ಷರಾದ ಶ್ರೀ ಶಂಕರ್ ಕುಮಾರ್ ಅವರೇ, ಮನೋಹರ್ ಅವರೇ, ರಂಗನಾಥ್ ಅವರೇ, ಶ್ರೀ ನಾರಾಯಣ ರಾವ್ ಅವರೇ ಹಾಗೂ ಶ್ರೀ ಚಂದ್ರೇಗೌಡರೇ ಸಾಮಾಜಿಕ ಕಾರ್ಯಕರ್ತರು ಬಂದಿದ್ದಾರೆ. ಹಾಗೂ ವಿವಿಧ ಸಂಘಟನೆಗಳಿಂದ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ EPS ನಿವೃತ್ತರೆ, ನಮ್ಮ ಸಹಕಾರ ಸಂಘಟನೆ ಇದಾದ ಕೃಷ್ಣಮೂರ್ತಿ ಅವರೇ ಹಾಗೂ ವಿವಿಧ ಸಂಘಟನೆ ಹಾಗೂ ಸಂಸ್ಥೆಗಳಿಂದ ಆಗಮಿಸಿರ್ತಕ್ಕಂಥ ಕಾರ್ಖಾನೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಿವೃತ್ತ ನೌಕರರೇ, ಏನಿವತ್ತು ಪ್ರತಿಭಟನಾ ಸಭೆ 33ನೇ ಪ್ರತಿಭಟನಾ ಸಭೆನ ಮಾಡ್ತಾ ಇದ್ದೇವೆ ನಾವು ಇವತ್ತು. ಈ 33ನೇ ಪ್ರತಿಭಟನಾ ಸಭೆ ಇವತ್ತು ಯಾತಕ್ಕೆ ಸೇರಿದೀವಿ ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ. ನಿಧಿ ಆಪ್ಗೆ ನಿಕಟ್ ಅಂತ ಹೇಳಿ ಕೇವಲ ಕಣ್ವರಿಸುವ ತಂತ್ರವನ್ನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿಧಿ ಆಪ್ಗೆ ನಿಕಟ್ ಅಂತ ಅಂದ್ರೆ ನೌಕರರ ಕುಂದುಕೊರತೆಗಳನ್ನ ಬಗೆಹರಿಸಿ ಅವರಿಗೆ ಒಂದು ನ್ಯಾಯಯುತವಾದ ಪೆನ್ಷನ್ ನೀಡತಕ್ಕಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಏರ್ಪಡಿಸಬೇಕು. ಆದ್ರೆ ಕೇವಲ ಜೀವನ ಪ್ರಮಾಣ ಪತ್ರ ಮಾಡಿಸೋದು, ಕೇವಲ ಇದು ಮಾಡೋದು, ಅವರ ಒಂದು ಕಣ್ಣೋರಿಸೋ ತಂತ್ರಗಳನ್ನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ನಿಧಿ ಆಪ್ಗೆ ನಿಕಟ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನೌಕರರ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಿ, ನೌಕರರಿಗೆ ನ್ಯಾಯ ಕೊಡಿ. ನೌಕರರು ಇವತ್ತು ಪರಿತಪಿಸ್ತಾ ಇದ್ದಾರೆ. ನೌಕರರ ಬದುಕು ಸಂಕಷ್ಟದಲ್ಲಿ ಸಿಲುಕಿದೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ನಾನು ನಿಮ್ಗೆ ಹಲವಾರು ಅಂಶಗಳ ಬಗ್ಗೆ ತಿಳಿಸ್ತೀನಿ. ಇದೇ 9ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ನಡೀತು. ಬೃಹತ್ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬಂದಿದ್ರು. ಇದಾದ 9ನೇ ತಾರೀಕು ನಮ್ಮ ಪ್ರತಿಭಟನೆ ಆದ್ಮೇಲೆ ರಾಷ್ಟ್ರೀಯ ಸಂಘರ್ಷ ಸಮಿತಿಯಿಂದ 11 ಮತ್ತೆ 12ನೇ ತಾರೀಕು ಪ್ರತಿಭಟನೆ ಆಯಿತು. 13ನೇ ತಾರೀಕು CBD ಸಭೆ ಇತ್ತು ನವದೆಹಲಿನಲ್ಲಿ. 13ನೇ ತಾರೀಕು CBD ಸಭೆಯಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆಯನ್ನ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಹೊಂದಿದ್ದು. ಆದ್ರೆ ಅಧಿಕಾರಿಗಳು ಮತ್ತೆ ಕೇಂದ್ರ ಸರ್ಕಾರದ ಸಚಿವರು ಏನ್ ಮಾಡಿದ್ರು? CBD ಸಭೆಯಲ್ಲಿ ನಮ್ಮ ಪ್ರಸ್ತಾವನೆಯನ್ನ ಮಂಡಿಸಲಿಲ್ಲ. CBD ಸಭೆಯಲ್ಲಿ ನಮ್ಗೆ ಯಾವುದೇ ರೀತಿಯಾದ ಒಂದು ಸವಲತ್ತುಗಳ ಬಗ್ಗೆ ಪ್ರಸ್ತಾಪನೆ ಮಾಡಲಿಲ್ಲ. ಇದು ನಿವೃತ್ತ ನೌಕರರಿಗೆ ಮಾಡಿರ್ತಕ್ಕಂಥ ದ್ರೋಹ. ಇದು ನಿವೃತ್ತ ನೌಕರರನ್ನ ಕಡೆಗಣಿಸಿ ಏನ್ ಮಾಡ್ಬೇಕು ಅಂತ ಮಾಡಿದೀರಾ? ನಿವೃತ್ತ ಬದುಕನ್ನ ಹಾಳು ಮಾಡಿ ನೀವು ಎಲ್ಲ ಸವಲತ್ತುಗಳನ್ನ ಅನುಭವಿಸೋದು, ನೀವು ಎಲ್ಲಾ ಇದನ್ನ ಅನುಕೂಲಗಳನ್ನ ಮಾಡ್ಕೊಂಡು ನಿವೃತ್ತರ ಬದುಕನ್ನ ನೀವು ಯಾಕೆ ಸುಧಾರಿಸಿಲ್ಲ? ಕಳೆದ 7-8 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಿವೃತ್ತರಿಗೆ ನ್ಯಾಯ ಕೊಡಿಸಿ, ನಿವೃತ್ತರಿಗೆ ಒಂದು ನೆಮ್ಮದಿಯ ಜೀವನವನ್ನ ಮಾಡಿ. ಈ ಒಂದು ಸಂಧ್ಯಾ ಕಾಲದಲ್ಲಿ ನಿವೃತ್ತರು ಸಂಕಷ್ಟಗಳಿಂದ ಪರಿತಪಿಸ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನೀವು ನಿವೃತ್ತರನ್ನ ಕಡೆಗಣಿಸಿರೋದು ಅತ್ಯಂತ ಅಕ್ಷಮ್ಯ ಅಪರಾಧ. ಇದು